ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಸುರೇಶ್ ರಾವ್ ಅತ್ತೂರು. ವ್ಯಾಖ್ಯಾನಕಾರರು ಚಂದ್ರಿಕಾ ಸುರೇಶ್. ಇದೀಗ ಕೇಳಿ ಕಾವ್ಯಯಾನದ 20ನೇ ಹೆಜ್ಜೆ. ಹಿಂದಿನ ಸಂಚಿಕೆಯಲ್ಲಿ ವಿಶ್ವಾಮಿತ್ರರೊಂದಿಗೆ ಮಿಥಿಲೆಗೆ ಬಂದ ರಾಮ ಲಕ್ಷ್ಮಣರು ಸೀತಾ ಸ್ವಯಂವರದಲ್ಲಿ ಭಾಗವಹಿಸುತ್ತಾರೆ. ಗುರುಗಳ ಆಜ್ಞೆಯಂತೆ ಶ್ರೀರಾಮನು ಶಿವಧನುಸ್ಸನ್ನು ಎತ್ತಿ ಹೆದೆ ಏರಿಸಿ ಮುರಿಯುತ್ತಾನೆ. ಸೀತೆ ರಾಮನ ಕೊರಳಿಗೆ ಮಾಲೆಯನ್ನು ಹಾಕಿ ಅವನನ್ನು ವರಿಸುತ್ತಾಳೆ. ಈ ಶುಭ ಸುದ್ದಿಯನ್ನು ದಶರಥನಿಗೆ ತಿಳಿಸುವುದಕ್ಕಾಗಿ ಜನಕ ಮಹಾರಾಜ ಚರರನ್ನು ಅಯೋಧ್ಯೆಯತ್ತ ಅಟ್ಟುತ್ತಾನೆ. ಮುಂದುವರಿದು, ಪುರದೊಳಗಿಡಂಗುರವ ಸಾರಿಸಿ ತುರಗ ಕರಿರತ ಪಾಯದಳವನು ನೆರಹಿ, ತುರಗ ಕರಿರಥ ಪಾಯದಳವನು ನೆರಹಿ, ಸೀತೆಯ ದಿಬ್ಬಣಕ್ಕೆ ಹೊರವಂಟನವನಿಪನು. ನೆರೆದ ಜಲ್ಲರಿ ಚಮರಿಸಿ ಗುರಿ ಅರಸುಗಳು ತಿಂತಿಣಿಯಲಿ ಅಂದಣವೆರಸಿ, ಕೋಟಿಗಳಿಂದ ಮಿಥಿಲಾಪುರವನೈದಿದನು. ನೆರೆದ ಜಲ್ಲರಿ ಚಮರಿಸಿಯು ಗುರಿ ಅರಸುಗಳ ತಿಂತಿಣಿಯಲಿ ಅಂದಣವೆರಸಿ, ಕೋಟಿಗಳಿಂದ ಮಿಥಿಲಾಪುರವನೈದಿದನು. ಸೀತಾರಾಮರ ವಿವಾಹದ ಬಗ್ಗೆ ಅಯೋಧ್ಯೆಯ ಪುರದಲ್ಲಿ ಡಂಗುರ ಸಾರಿಸಿದಂತಹ ದಶರಥ ಮಹಾರಾಜ ಕರಿ, ತುರಗ, ರಥ, ಕಾಲಾಳುಗಳ ಸೈನ್ಯದೊಂದಿಗೆ ಸೀತೆಯ ದಿಬ್ಬಣಕ್ಕೆ ಹೊರಟು ಸಿದ್ಧನಾಗುತ್ತಾನೆ. ಆ ದಿಬ್ಬಣದಲ್ಲಿ ನೆರೆದಂತಹ ಜಲ್ಲರಿ, ಚಮರಿ, ಸೀಗುರಿ ಅರಸರುಗಳ ಸಮೂಹ ಅಂದಣವನ್ನೇರಿಕೊಂಡು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಮಿಥಿಲಾಪುರವನ್ನ ಸೇರುತ್ತದೆ. ಆ ದಿಬ್ಬಣದ ಸೊಬಗು ಹೇಗಿತ್ತೆಂದರೆ, ಶರಧಿ ಎರಡೊಂದಾದ ತೆರದಲ್ಲಿ, ಶರಧಿ ಎರಡು ಒಂದಾದ ತೆರದಲ್ಲಿ, ತರಣಿ ಶಶಿಕುಲರಪ್ಪಿ ಕುಶಲವ ಹಿರಿದು ಕೇಳುತ್ತಾ, ಕೊಡಿಸಿದನು ಭೀಡಾರವನೆಲ್ಲರಿಗೆ. ಖರಿಘಟಾವಳಿಗೆ ತುರಗ ಪಂಕ್ತಿಗೆ, ಅರಸು ಮನ್ನೆಯ ಮಂತ್ರಿವರ್ಗಕ್ಕೆ, ಧರಣಿಯ ಮರರಿಗೊಂದು ದೆಸೆ ಬಳಿಕಾಯ್ತು ಮುಹೂರ್ತ, ಬಳಿಕಾಯ್ತು ವಿವಾಹ ಮುಹೂರ್ತ. ಎರಡು ಸಮುದ್ರಗಳು ಒಂದಾಗುತ್ತಿವೆಯೋ, ಸೂರ್ಯಕುಲ ಶಶಿಕುಲಗಳೆರಡೂ ಅಪ್ಪಿ ಕುಶಲವನ್ನ ಕೇಳುತ್ತಿದೆಯೋ ಎಂಬ ಹಾಗೆ ಈ ಎರಡೂ ಕುಲದವರು ಒಂದಾದರು. ಜನಕ ಮಹಾರಾಜ ಅವರವರ ಕುಶಲವನ್ನು ಕೇಳುತ್ತಾ ಅವರವರಿಗೆ ಸೂಕ್ತವಾದ ಬಿಡಾರವನ್ನು ಕೊಡಿಸಿದ. ಕರಿ ಘಟಾವಳಿಗೆ, ತುರಗ ಪಂಕ್ತಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ. ಅರಸರಿಗೆ, ಮನ್ನೆಯರಿಗೆ, ಮಂತ್ರಿವರ್ಗಕ್ಕೆ, ಅಲ್ಲದೆ ಬ್ರಾಹ್ಮಣರಿಗೆ ಹೀಗೆ ವಿಶೇಷವಾದ ವ್ಯವಸ್ಥೆಯನ್ನ ಮಾಡಿ ಮದುವೆಯ ಮುಹೂರ್ತಕ್ಕಾಗಿ ಸಿದ್ಧತೆಯನ್ನು ನಡೆಸಲಾರಂಭಿಸಿದನು. ಹರಿಗೆ ಧರಣಿಜೇ
ಲಕ್ಷ್ಮಣಂಗೆ ಆ ತರುಣಿ ಊರ್ಮಿಳೆ ಹರಿಗೆ ಧರಣಿಜೆ ಲಕ್ಷ್ಮಣಂಗೆ ಆ ತರುಣಿ ಊರ್ಮಿಳೆ ಕೀರ್ತಿಯಂಬಳ ಭರತ ದೇವಗೆ ಶತ್ರುಹನನಿಗಿತ್ತು ಮಾಲಿನಿಯ ಅರಸಧಾರೆಯ ನೆರೆಯೇ ಭೂಸುರ ನೆರವಿ ದಾನಂಗಳಲಿ ದಣಿದುದು ಅರಸಧಾರೆಯ ನೆರೆಯೇ ಭೂಸುರ ನೆರವಿ ದಾನಂಗಳಲಿ ದಣಿದುದು ಪರಿಣಯಂಗಳ ಹೋಮ ಮುಗಿದುದು ಹಸೆಗೆ ಹರಿ ಬಂದ ಜನಕ ಮಹಾರಾಜನ ಮಿಥಿಲೆಯಲ್ಲಿ ಅಲಂಕೃತವಾದ ವಿವಾಹ ಮಂಟಪದಲ್ಲಿ ಸೀತಾರಾಮರಿಗೆ ಮಾತ್ರವಲ್ಲ ಕಲ್ಯಾಣ ಮಹೋತ್ಸವ ಏರ್ಪಾಡಾದದ್ದು. ಲಕ್ಷ್ಮಣನಿಗೆ ಊರ್ಮಿಳೆಯೊಂದಿಗೆ, ಭರತನಿಗೆ ಮಾಂಡವಿಯೊಂದಿಗೆ ಹಾಗೂ ಶತ್ರುಘ್ನನಿಗೆ ಶ್ರುತಕೀರ್ತಿಯೊಂದಿಗೆ ಕಲ್ಯಾಣವನ್ನು ಏರ್ಪಡಿಸಿದ್ದರು. ಜನಕ ಮಹಾರಾಜ 4 ಕನ್ಯೆಯರನ್ನು ಧಾರೆ ಎರೆದು ಭೂಸುರ ನೆರವಿಯನ್ನು ದಾನಗಳಿಂದ ತಣಿಸಿದನು. ಮದುವೆಗೆ ಸಂಬಂಧಪಟ್ಟ ಹೋಮ ಹವನಾದಿಗಳೆಲ್ಲವೂ ಮುಗಿದ ನಂತರ ಶ್ರೀರಾಮಚಂದ್ರ ಮತ್ತು ಅವನ ತಮ್ಮಂದಿರು ಹಸೆಗೆ ಬರ್ತಾರೆ. ಮದುವೆ ಶಾಸ್ತ್ರಾದಿಗಳೆಲ್ಲ ಮುಗಿದ ನಂತರ ಮದುಮಕ್ಕಳಿಗೆ ಭೂಮದೂಟದ ಸಂಭ್ರಮ. ಅದು ಹೇಗಿತ್ತೆಂದರೆ, ಎಡೆಯರಿತು ಭೋಜನದ ಶಾಲೆಗೆ ನಡೆದು ಬಂದನು ಭೂಪ ಬೀಯಗರೊಡನೆ ಹಂತಿಯ ವೆಂಟೆಣಿಸಿದರು ರತುನ ಗದ್ದುಗೆಯ ಗಡಣದಡ್ಡಣಿಗೆಗಳ ಮೇಲಕ್ಕೆ ಮಡಗಿ ಚಿನ್ನದ ಹರಿಯಣಂಗಳ ಕಡೆಯ ಬೆಳಗುವ ರತುನ ದೀವಿಗೆ ಗಿಂಡಿಗಳು ಎಸೆಯೇ ಭೋಜನ ಶಾಲೆಗೆ ಬೀಗರೊಡನೆ ಬಂದ ಭೂಪ ಭೋಜನ ಪಂಕ್ತಿಯಲ್ಲಿ ರತ್ನದ ಗದ್ದುಗೆಯನ್ನು ಇರಿಸಿ ಅದರಲ್ಲಿ ಬೀಗರನ್ನ ಕುಳ್ಳಿರಿಸ್ತಾನೆ. ಚಿನ್ನದ ಹರಿವಾಣಗಳು, ಬೆಳಗುವ ರತ್ನ ದೀವಿಗೆಗಳು, ಹೊಳೆ ಹೊಳೆವ ಗಿಂಡಿಗಳು ಆ ಭೋಜನ ಶಾಲೆಯಲ್ಲಿ ಕಂಗೊಳಿಸ್ತಾ ಇದ್ದುವಂತೆ. ಅಷ್ಟೇ ಅಲ್ಲ, ಅರಸುಗಳ ಪಂಕ್ತಿಯಲ್ಲಿ ಅರಸುಗಳ ಹಂತಿಯಲಿ ಬಡಿಸಿತು ಬೆರಳ ತುದಿಯಲಿ ಸವಿದು ದಣಿಯಲು ಅರುಚಿ ಪರಿಹರವಪ್ಪ ಸೀಕರಣೆ ಬಲು ರಸಾಯನವಾ ಕರದಣಿಯೇ ಮನದಣಿಯೇ ಬಟ್ಟಲ ಬರಿದು ಬಿಡೆ ಕರದಣಿಯೇ ಮನದಣಿಯೇ ಬಟ್ಟಲ ಬರಿದು ಬಿಡೆ ಮೊಗೆ ಮೊಗೆದು ಸತಿಯರು ಹೆರೆಯ ತುಪ್ಪವನು ಅವನಿಪತಿಗಳಿಗೆರೆದರು ಅಕ್ಕರದಿ ಸತಿಯರು ಹೆರೆಯ ತುಪ್ಪವನು ಅವನಿಪತಿಗಳಿಗೆರೆದರು ಅರಸುಗಳ ಪಂಕ್ತಿಯಲ್ಲಿ ಕುಳಿತಂತಹ ರಾಜ ಮಹಾರಾಜರುಗಳು ಬೆರಳ ತುದಿಯಲ್ಲಿ ಬಡಿಸಿದ ಸವಿಯೂಟವನ್ನು ಸವಿದು ಸವಿದು ದಣಿದರು. ಅರುಚಿಗೆ ಪರಿಹಾರವೆನಿಸಿದ ಬಲು ರಸಾಯನವನ್ನು ಕರದಣಿಯೇ ಮನದಣಿಯೇ ಬಟ್ಟಲು ಬರಿದಾಗುವಂತೆ ಮೊಗೆ ಮೊಗೆದು ಸತಿಯರು ಹೆರೆಯ ತುಪ್ಪವನ್ನು ಅವನಿಪತಿಗಳಿಗೆ ಪ್ರೀತಿಯಿಂದ ಬಡಿಸುತ್ತಿದ್ದರು. ಅದರದೊಳಗಿಹುದು ಅಮೃತವೂ ಅದರದೊಳಗಿಹುದು ಅಮೃತವು ಇನ್ನೇನೊದವಿತಗಳದೂಟಾಗ ರುಚಿಕರ ವಿದಿತ ಮೆಣಸಿನ ಚೂರ್ಣವದ್ದಿದ ರಸದ ಕೈ ಬೆರಳ
ತುದಿಯಲೆರಕವು ಸ್ವರ್ಗ ಸುಖಗಳ ಸದನ ಕೈಸಾರ್ದಂತಿರೆ ಶ್ರೀವದನೆಯರು ಕೋಮಳೆಯರು ಆಗಲೇ ಸೊಗಸೆ ಬಡಿಸಿದರು. ಓ ಅಧರದೊಳಗೆ ಅಮೃತವನ್ನೇ ಇಟ್ಟಂತವರು ಬಡಿಸುವ ಊಟ ಇನ್ನೆಷ್ಟು ರುಚಿಕರ ಎಂದು ಕವಿ ಅಲ್ಲಿನ ಭೋಜನದ ವರ್ಣನೆಯನ್ನು ಮಾಡುತ್ತಾರೆ. ಎಷ್ಟು ಸಹಜ ನೋಡಿ. ಬಡಿಸುವವರು ಒಳ್ಳೆಯ ಮಾತುಗಳನ್ನು ಆಡುತ್ತಾ ಇದ್ದರೆ ಬಡಿಸಿದ ಅಡಿಗೆ ಎಲ್ಲವೂ ಕೂಡ ಬಹಳ ರುಚಿಕರವೆನಿಸುತ್ತದೆ. ಅದರಲ್ಲೂ ರುಚಿಕರವಾದ ಮೆಣಸಿನ ಚೂರ್ಣವದ್ದಿದ ರಸದ ಕೈಬೆರಳುಗಳು ಬಾಯಿಯನ್ನು ತಲುಪಿದರೆ ಆಹಾ, ಸ್ವರ್ಗ ಸುಖವೇ ಕೈ ಸಾರಿದ ಹಾಗೆ ಊಟ ಮಾಡುವವರ ಭಾವವಾಗಿತ್ತು. ಅದರಲ್ಲೂ ಬಡಿಸುವಂಥವರು ಕೋಮಲಕಾಯರಾದ ಶ್ರೀವದನೆಯರಾದರೆ ಊಟದ ಸೊಗಸು ಮತ್ತಷ್ಟು ರುಚಿ ಎಂದು ರಾಮ ಸೀತೆಯರ ವಿವಾಹದ ಭೋಜನದ ವರ್ಣನೆಯನ್ನ ಕವಿ ಇಲ್ಲಿ ಮಾಡುತ್ತಾರೆ ಎನ್ನುವಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 20ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಸುರೇಶ್ ರಾವ್ ಅತ್ತೂರು, ವ್ಯಾಖ್ಯಾನಕಾರರು ಚಂದ್ರಿಕಾ ಸುರೇಶ್. ನಿರ್ಮಾಣ ಸಹಾಯ ಗೀತಾ ಉದಯ ಭಟ್, ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.